ಎಲ್ಲ ಹೆಣ್ಮಕ್ಳಿಗೂ ಸಹ ಕೂಡ ತುಂಬಾ ಆಸೆ ಇರುತ್ತೆ ಅಲ್ವಾ ಸ್ನೇಹಿತರೆ. ನಾವು ಸಹ ಕೂಡ ಒಳ್ಳೊಳ್ಳೆ ಜ್ಯುವೆಲರಿ ಹಾಕ್ಕೊಳ್ಬೇಕು, ಗೋಲ್ಡ್ ಜ್ಯುವೆಲರಿ ಹಾಕ್ಕೊಳ್ಬೇಕು, ಒಳ್ಳೊಳ್ಳೆ ಜುಮ್ಕಿ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಚೈನ್ ಆಗಿರ್ಬೋದು, ಮತ್ತು ಗೋಲ್ಡ್ ಬ್ಯಾಂಗಲ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು. ಸೊ ಹೀಗೆ ತುಂಬಾ ಆಸೆ ಇರುತ್ತೆ. ಯಾರಾದರೂ ಹಾಕ್ಕೊಂಡಿರೋದು ನೋಡಿದ್ರೆ ನಮಗೆ ಸೊ ನಾವು ಯಾವಾಗ ಹಾಕ್ಕೊಳೋದು ಅಂತ ಆಸೆ ಆಗುತ್ತೆ. ಅಲ್ಲದೆ ಇನ್ನೂ ಕೆಲವೊಬ್ಬರಿಗೆ ಏನು ಅನ್ನೋದಾದರೆ ಎಲ್ಲಾದರೂ ನಾವು ಸೇವಿಂಗ್ ಮಾಡಬೇಕು, ಒಂದಿಷ್ಟು ಸೇವಿಂಗ್ಸ್ ಅನ್ನೋದನ್ನು ಮಾಡಬೇಕು ಅಂತ ಆಸೆ ಸಹ ಕೂಡ ಇರುತ್ತೆ. ನಾವು ಮನಿ ಸೇವಿಂಗ್ ಮಾಡ್ತೀರಿ ಅನ್ನೋದಾದರೆ, ಒಂದು ಉಂಡಿನಲ್ಲಿ ಹಣವನ್ನು ಕೂಡಿಡ್ತಿದ್ದೀರಿ ಅನ್ನೋದಾದರೆ ಅದರ ವ್ಯಾಲ್ಯೂ ನಾವು ಎಷ್ಟು ಹಾಕಿರ್ತೀರೋ ಅಷ್ಟೇ ಇರುತ್ತೆ. ಬಟ್ ಈ ರೀತಿಯಾಗಿ ನೀವು ಗೋಲ್ಡ್ ಮೇಲೆ ಹಾಕೋದ್ರಿಂದ ಅದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಕಡಿಮೆ ಅನ್ನೋದು ಆಗೋದಿಲ್ಲ. ಸೊ ಆ ರೀತಿಯಾಗಿ ನಾನು ಯೋಚನೆ ಮಾಡ್ತಾ ಮಾಡ್ತಾ ಏನು ಮಾಡೋದು, ಮಿಕ್ಕಿರುವಂಥ ಹಣವನ್ನು ಯಾವ ರೀತಿಯಾಗಿ ನಾನು ಸೇವಿಂಗ್ ಮಾಡೋದು ಅಂತ ನಾನು ಅಂದ್ಕೊಂಡಾಗ ನನಗೆ ತಿಳಿದು ಬಂದಿದ್ದು ಗೋಲ್ಡ್ ಕಾಯಿನ್. ಸೊ ನಾವು ಗೋಲ್ಡ್ ಜ್ಯುವೆಲರಿನ ಬೈ ಮಾಡಬೇಕು. ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಆ, ದೊಡ್ಡದಾದಂತಹ ಒಂದು ಜ್ಯುವೆಲರಿನ ಬೈ ಮಾಡಬೇಕು. ಎಕ್ಸಾಂಪಲ್ ಹೇಳಬೇಕು ಅನ್ನೋದಾದರೆ ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಚೈನ್ ಆಗಿರ್ಬೋದು, ಒಂದು 50 ಗ್ರಾಮ್, ಒಂದು 60 ಗ್ರಾಮ್ ಅಷ್ಟು ಬೈ ಮಾಡಬೇಕು ನಾವು, ಅಥವಾ 100 ಗ್ರಾಮ್ಸ್ ಒಂದು ಲಾಂಗ್ ಚೈನ್ ಬೈ ಮಾಡಬೇಕು, ಅಥವಾ ಮಾಂಗಲ್ಯ ಸರ ಆಗಿರ್ಬೋದು. ಸೊ ಈಗೆಲ್ಲ ಸಹ ಕೂಡ ಬೈ ಮಾಡಬೇಕು ಅಂದಾಗ ಇದು ನಿಮಗೆ ತುಂಬಾ ಇದ್ರ ಸೇವಿಂಗ್ಸ್ ಅನ್ನೋದು ಅಷ್ಟೇ ನಿಮಗೆ ತುಂಬಾ ವ್ಯಾಲ್ಯೂ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನೋಡ್ಬೋದು, ನಾನು ಇದನ್ನು ಬೈ ಮಾಡಿದೆ. 1 ಗ್ರಾಮ್ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ ನಾನು ಬೈ ಮಾಡಿರುವಂತಹ 1 ಗ್ರಾಮ್ ಗೋಲ್ಡ್ ಇದು 24 ಕ್ಯಾರೆಟ್ ಗೋಲ್ಡ್ ಸ್ನೇಹಿತರೆ. ಇದರಲ್ಲೇ ನಿಮಗೆ 22 ಕ್ಯಾರೆಟ್ ಸಹ ಕೂಡ ಸಿಗುತ್ತೆ. ಬಟ್ ನಾನು ಆದಷ್ಟು ಹೇಳೋದೇನು ಅನ್ನೋದಾದರೆ, ನೀವೇನಾದರೂ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅನ್ನೋದಾದರೆ 22 ಕ್ಯಾರೆಟ್ ಗೋಲ್ಡ್ನ ನೀವು ಬೈ ಮಾಡ್ಬೋದು. 916 ಅಂತ ಸಹ ಕೂಡ ಕರೀತಾರೆ. ಬಟ್ ನೀವೇನಾದರೂ ಸೇವಿಂಗ್ಸ್ ಮಾಡಬೇಕು, ಇದರ ಬೆಲೆ ಎಷ್ಟಿದೆಯೋ ಮುಂದಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಎಷ್ಟಾಗುತ್ತೋ ಸೊ ಆ ಒಂದು ಬೆಲೆಗೆ ನೀವು ಮಾರಾಟ ಮಾಡಬೇಕು ಅನ್ನೋದಾದರೆ ಈ ಒಂದು 24 ಕ್ಯಾರೆಟ್ ಗೋಲ್ಡ್ನ ನೀವು ಬೈ ಮಾಡ್ಬೋದು. ಸೊ ಈ ರೀತಿಯಾಗಿ ನಾನು ಮಂತ್ಲಿ ಸೇವಿಂಗ್ಸ್ ಮಾಡ್ತಿದ್ದೀನಿ. ಸೊ ನನಗೆ ಬಂದಂತಹ ಒಂದು ಇನ್ಕಮಲ್ಲಿ ಸೊ ಮಂತ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು 1 ಗ್ರಾಮ್ ಇದೆ, ಮತ್ತು 2 ಗ್ರಾಮ್ ಸಹ ಕೂಡ ನಿಮಗೆ ಅವೈಲಬಲ್ ಇದೆ, 5 ಗ್ರಾಮ್ ಸಹ ಕೂಡ ಅವೈಲಬಲ್ ಇದೆ. ಸೊ ನಾನು 1 ಗ್ರಾಮಿಗೆ ಕೂಡಿಡೋಣ, ನನ್ನ ಹತ್ರ ಯಾವಾಗಿರುತ್ತೋ ಅಮೌಂಟು, ಸೊ ಹಾಗೆಲ್ಲ ಕೂಡಿಡೋಣ ಅಂತ ಬೈ ಮಾಡಿರ್ತಕ್ಕಂತಹ ಒಂದು ಕಾಯಿನ್ ಇದು. ಸೊ ಇದೊಂದೇ ಅಲ್ಲ ಸ್ನೇಹಿತರೆ, ಇನ್ನೂ ಒಂದಷ್ಟು ಕಾಯಿನ್ಸ್ನ ಬೈ ಮಾಡಿದ್ದೀನಿ, ಅದೆಲ್ಲ ಸಹ ಕೂಡ ಲಾಕರಲ್ಲಿದೆ. ಮತ್ತು ಇನ್ನೊಂದು ಕಾಯಿನ್ನ ಸಹ ಕೂಡ ನಾನು ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಸೊ ಇನ್ನೂ ಒಂದು 2 ಡೇಸಲ್ಲಿ ಬರುತ್ತೆ. ಸೊ ಬಂದಾಗ ನಾನು ಅದರ ರಿವ್ಯೂಸ್ ಸಹ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಅಂದರೆ ಅದನ್ನ ಅನ್ಬಾಕ್ಸಿಂಗ್ ವೀಡಿಯೋ ಸಹ ಕೂಡ ಮಾಡ್ತೀನಿ. ಸೊ ಇದರ ಪಕ್ಕದಲ್ಲಿ ಸಹ ಕೂಡ ನೀವು ಆಗಲೇ ನೋಡಿರ್ಬೋದು, ಅನ್ಬಾಕ್ಸಿಂಗ್ ವೀಡಿಯೋ ಸಹ ಕೂಡ ಮಾಡಿರ್ತೀನಿ. ಸೊ ಇದನ್ನು ನಾನು ಯಾವ ರೀತಿಯಾಗಿ ಬೈ ಮಾಡಿದೆ ಅಂತ ನೀವು ಅಂದ್ಕೊಳ್ಬೋದು. ನೀವು ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಸ್ಟೋರ್ಗಳಲ್ಲಿ ಸಹ ಕೂಡ ಬೈ ಮಾಡ್ಬೋದು. ಆದಷ್ಟು ಟ್ರಸ್ಟೆಡ್ ಇರುವಂತಹ ಒಂದು ಗೋಲ್ಡ್ ಜ್ಯುವೆಲರಿ ಶಾಪ್ಸಲ್ಲಿ ನೀವು ಬೈ ಮಾಡಿದ್ರೆ ತುಂಬಾ ಉತ್ತಮ. ಮಲಬಾರ್ ಆಗಿರ್ಬೋದು, ಜಾಯಲುಕಾಸ್ ಆಗಿರ್ಬೋದು, ಶ್ರೀ ಸಾಯಿ ಗೋಲ್ಡ್ ಆಗಿರ್ಬೋದು, ಸೊ ಇದೇ ರೀತಿಯಾಗಿ ಮತ್ತು ಭೀಮಾ ಆಗಿರ್ಬೋದು. ಸೊ ಇದೇ ರೀತಿಯಾಗಿ ನೀವು ಆದಷ್ಟು ಟ್ರಸ್ಟೆಡ್ ಇರುವಂತಹ ಒಂದು ಗೋಲ್ಡ್ ಕಾಯಿನ್ನ ನೀವು ಬೈ ಮಾಡಬೇಕಾಗತ್ತೆ. ನಾನು ಇಲ್ಲಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರ ಗೋಲ್ಡ್ ಕಾಯಿನ್ನ ಬೈ ಮಾಡಿದ್ದೀನಿ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಇದು ಬಂದು 1 ಗ್ರಾಮ್ ಇರುತ್ತೆ, ನೋಡ್ಬೋದು ಮೇಲೆ ರೋಸ್ ರೀತಿ ಇರುತ್ತೆ. ಹಿಂದೆ ಬಂದು ಮಲಬಾರ್ ಗೋಲ್ಡ್ ಅವರ ಈ ರೀತಿಯಾದಂಥ ಒಂದು ಸಿಂಬಲ್ ಸಹ ಕೂಡ ಇದೆ. ಅದ್ರ ಕೆಳಗಡೆ ಸರಿಯಾಗಿ ಕಾಣಿಸಲ್ಲ ಅಂದ್ಕೊಂಡಿರ್ತೀನಿ, 999 ಅಂತ ಇದೆ. ಇದು ಬಂದು 999 ಅಂದರೆ 24 ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ. 916 ಬಂದು 22 ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ. ಅದ್ರ ಮೇಲೆ 1 ಗ್ರಾಮ್ ಗೋಲ್ಡ್ ಸಹ ಕೂಡ ಹಾಕಿರುತ್ತೆ, ನೋಡ್ಬೋದು ಇಲ್ಲಿ ಕ್ಲಿಯರಾಗಿ ಈಗ ಕಾಣಿಸ್ತಿದೆ. 999 ಅಂತ ಇದೆ ಮತ್ತು 1 ಗ್ರಾಮ್ ಅಂತ ಇದೆ. ಸೊ ಈ ರೀತಿಯಾಗಿ ನೀವು ಸೇವಿಂಗ್ಸ್ನ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಯಾವಾಗ ಅಮೌಂಟ್ ಇರುತ್ತೋ ಸೊ ಆಗ ಬೈ ಮಾಡ್ಬೋದು. ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಶಾಪ್ಗಳಲ್ಲಿ ಸಹ ಕೂಡ ಬೈ ಮಾಡ್ಬೋದು, ಇಲ್ಲ ಅನ್ನೋದಾದರೆ ಆನ್ಲೈನಲ್ಲಿ ಸಹ ಕೂಡ ಬೈ ಮಾಡಬಹುದು. ನಾನು ಇದನ್ನು ಬೈ ಮಾಡಿರ್ತಕ್ಕಂಥದ್ದು ಅಮೆಝಾನಲ್ಲಿ. ಸೊ ನೀವು ಆದಷ್ಟು ಇದನ್ನು ಬೈ ಮಾಡಿದಾಗ ಇದು ಪ್ರೀಪೇಯ್ಡ್ ಆಗಿರುತ್ತೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂದ್ಕೊಳ್ತೀನಿ. ನಾನು ಬೈ ಮಾಡಿದ್ದೆಲ್ಲ ಸಹ ಕೂಡ ಪ್ರೀಪೇಯ್ಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಒಂದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಿಲಿಟಿ ಸಹ ಕೂಡ ಇರೋದಿಲ್ಲ. ಸೊ ನೀವು ಸರ್ಚ್ ಮಾಡಿ ನೋಡಿ, ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ನಿಮ್ಮ ಇಷ್ಟ, ಪ್ರೀಪೇಯ್ಡ್ ಮಾಡ್ಬೋದು ನಾನು ಅಂದ್ಕೊಂಡಿದ್ದಾಗೆ. ಸೊ ಮತ್ತು ಅದು ಬಂದಾದ ನಂತರ ವೀಡಿಯೋನ ಸಹ ಕೂಡ ಮಾಡ್ಕೊಳ್ಬೇಕಾಗತ್ತೆ ನೀವು. ಯಾವುದೇ ಕಾರಣಕ್ಕೂ ಒಂದು ಸೇಫ್ಟಿ ಇರಬೇಕಲ್ವಾ. ಸೊ ಆ ರೀಸನ್ಗೆ ಸೊ ಇದಿಷ್ಟು ಇದಾಗಿತ್ತು ಸ್ನೇಹಿತರೆ. ಸೊ ನೀವೇನಾದರೂ ಮುಂದೆ ಒಳ್ಳೊಳ್ಳೆ ಗೋಲ್ಡ್ ಅಂದರೆ ಈ ರೀತಿಯಾಗಿ
ನೀವು ಒಂದೊಂದು ಗ್ರಾಮ್ನ ನೀವು ಅಥವಾ 2 ಗ್ರಾಮ್ ಆಗಿರ್ಬೋದು, ನಿಮ್ಮ ಹತ್ರ ಅಮೌಂಟ್ ಎಷ್ಟಿದೆಯೋ ಸೊ ಅಷ್ಟನ್ನು ನೀವು ಈ ರೀತಿಯಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಮುಂದೆ ನೀವು ದೊಡ್ಡದಾದಂತಹ ಒಡವೆಗಳನ್ನ ಸಹ ಕೂಡ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೇ ಬಂದು ಮುಂದೆ ಏನಾದರೂ ಕಷ್ಟ ಬಂತು ಅಥವಾ ಏನಾದರೂ ಮಾರಬೇಕು ಅಂದಾಗಲೂ ಸಹ ಕೂಡ ನೀವು ಆರಾಮಾಗಿ ಮಾರಾಟ ಮಾಡ್ಬೋದು. ಅಷ್ಟು ನಮ್ಮ ಇನ್ವೆಸ್ಟ್ ಅನ್ನೋದು ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಮನೆಯಲ್ಲೇ ಏನಾದರೂ ಸ್ವಲ್ಪ ಅಮೌಂಟ್ ಕೂಡಿಟ್ಟಿದ್ರೆ ಸೊ ಈ ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು 2 ದಿನದಲ್ಲಿ ಮತ್ತೆ ಇನ್ನೊಂದು ಗೋಲ್ಡ್ ಕಾಯಿನ್ನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೀನಿ ಆಲ್ರೆಡಿ. ಇನ್ನು ಆನ್ ದ ವೇ ಇದೆ, ಬರುತ್ತೆ. ಸೊ ಅದನ್ನು ನಾನು ರಿವ್ಯೂ ಸಮೇತ ತೋರಿಸ್ತೀನಿ, ಅಂದರೆ ಅದನ್ನು ಅನ್ಬಾಕ್ಸಿಂಗ್ ಸಮೇತ ಸಹ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಇದನ್ನು ಪ್ಯಾಕೆಟ್ನ ಸಹ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿರುತ್ತೆ. ಅದ್ರ ಮೇಲೆ ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಎಷ್ಟು ಗ್ರಾಮ್ ಇದೆ ಏನು ಅಂತೆಲ್ಲ ಸಹ ಕೂಡ. ಮತ್ತು ನೋಡ್ಬೋದು ಈ ರೀತಿಯಾಗಿ ಇರುತ್ತೆ. ನಾನು ಇದನ್ನು ಓಪನ್ ಮಾಡಲಿಲ್ಲ, ಯಾಕೆ ಅನ್ನೋದಾದರೆ ಇದೇ ರೀತಿಯಾಗಿರಲಿ, ತುಂಬ ಚೆನ್ನಾಗಿದೆ ಅಂತ, ಸೇಫ್ಟಿಯಾಗಿ ಸಹ ಕೂಡ ಇರುತ್ತೆ. ಸೊ ಆ ರೀಸನ್ಗೆ ಒಂದು ರೀತಿ ಕಾರ್ಡ್ ರೀತಿ ಇದೆ ಅಲ್ವಾ, ಸೊ ಇಲ್ಲೇ ಇರುತ್ತೆ. ಸೊ ಆ ರೀಸನ್ಗೆ ನಾನು ಇದನ್ನು ಹಾಗೆ ಇಟ್ಟಿರ್ತೇನೆ. ಒಳ್ಳೆ ಬಾಕ್ಸ್ ಸಹ ಕೂಡ ಕೊಡ್ತಾರೆ, ತುಂಬ ಚೆನ್ನಾಗಿದೆ ಬಾಕ್ಸ್ ಸಹ ಕೂಡ. ಸೊ ನೋಡ್ಬೋದು ಈ ರೀತಿಯಾದಂಥ ಬಾಕ್ಸಸ್ ತುಂಬ ಇದೆ. ಸೊ ಅವೆಲ್ಲ ಸಹ ಕೂಡ ಲಾಕರಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ನಾನು ಬೈ ಮಾಡಿದಾಗಲೆಲ್ಲ ಸಹ ಕೂಡ ನಿಮಗೆ ಈ ರೀತಿಯಾದಂಥ ವೀಡಿಯೋಸ್ನ ಮಾಡ್ತಾ ಬರ್ತೀನಿ. ಸೊ ಇಂಟ್ರೆಸ್ಟ್ ಇದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ಈ ರೀತಿಯಾದಂತಹ ಸೇವಿಂಗ್ಸ್ ಬಗ್ಗೆ ವೀಡಿಯೋಸ್ ನಿಮಗೆ ಆದಷ್ಟು ಮುಂದೆ ಬರ್ತಾ ಹೋಗುತ್ತೆ. ನಾನು ಮುಂದೆ ಯಾವ ಗೋಲ್ಡ್ನ ಬೈ ಮಾಡಿದೆ ಆಗಿರ್ಬೋದು, ಈ ರೀತಿಯಾದಂಥ ಗೋಲ್ಡ್ ಕಾಯಿನ್ಸ್ ಎಷ್ಟು ಗ್ರಾಮ್ ಬೈ ಮಾಡಿದೆ ಅಂತ ಸಹ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಹೆಣ್ಮಕ್ಳು ಒಂದು ರೀತಿ ಜಾಣ್ಮೆಯ ರೀತಿ ನಿಮ್ಮ ಒಂದು ಜಾಣ್ಮೆಯನ್ನು ಉಪಯೋಗಿಸಿ ಈ ರೀತಿಯಾದಂತಹ ಒಂದು ಸೇವಿಂಗ್ಸ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಸೊ ನನ್ನ ಒಂದು ಇನ್ಕಮಲ್ಲಿ ನನಗೆ ಮಂತ್ಲಿ ಬರುವಂತಹ ಒಂದು ಯೂಟ್ಯೂಬ್ ಇನ್ಕಮಲ್ಲಿ ನಾನು ಬೈ ಮಾಡಿರ್ತಕ್ಕಂತಹ ಕಾಯಿನ್ ಇದು. ನನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ವೆಚ್ಚ ಎಲ್ಲ ಸೇರಿ ಒಂದಷ್ಟು ಮಿಗ್ಲತ್ತಲ್ವಾ ಅಮೌಂಟು. ಸೊ ಆ ಒಂದು ಅಮೌಂಟಲ್ಲಿ ಬೈ ಮಾಡಿರ್ತಕ್ಕಂಥ ಕಾಯಿನ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೈ ಮಾಡ್ತಿರ್ತೀನಿ. ಸೊ ನೀವಾಗ ಆ ಒಂದು ವೀಡಿಯೋಸ್ನ ನೀವು ಈ ಒಂದು ಚಾನಲಲ್ಲಿ ನೋಡ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ನಿಮ್ಮ ಡೌಟ್ಸ್ನೆಲ್ಲ ಸಹ ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದಂಥ ವೀಡಿಯೋಸ್ ಬೇಕು ಅಂದಲ್ಲಿ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಾನು ಮತ್ತಷ್ಟು ಈ ರೀತಿಯಾದಂತಹ ಒಂದು ಸೇವಿಂಗ್ಸ್ ವೀಡಿಯೋಸ್ನ ಮಾಡ್ತಾ ಬರ್ತೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ್ಯಾವ ಒಂದು ಒಡವೆಗಳನ್ನ ಬೈ ಮಾಡಿದೆ ಅಂತ ಸಹ ಕೂಡ ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.